ಫುಟ್ಪಾತ್ ಮೇಲೆ ಲಿಟರಲಿ ನಡಿಬೇಕಾದ್ರೆ ಒಂದು 50 ಮೀಟರ್ ನಡೆದ್ರೆ ಮತ್ತೆ ರೋಡ್ ಮೇಲೆ ಹೋಗ್ಬೇಕು, ಇಳ್ಕೊಂಡು ಕ್ರಾಸ್ ಮಾಡಿ ಮತ್ತೆ ಹತ್ಬೇಕು. ಆ ಥರ ಡಿಸ್ಟರ್ಬೆನ್ಸಸ್ ಎಲ್ಲ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ, ವಿಚ್ ಇಸ್ ಗುಡ್. ಇಟ್ ಇಸ್ ವೆರಿ ಗುಡ್, ಚೆನ್ನಾಗಿದೆ. ಬಟ್ ಎಷ್ಟು ದಿವಸ ಕಾಪಾಡ್ತಾರೆ ಅದು ಮುಖ್ಯ. ಯಾಕಿತ್ತು ಅನ್ನೋದು ಗೊತ್ತಿದೆ, ಯಾರು ಕುಡ್ಕೊಳ್ತಾ ಇದ್ರು, ಯಾರು ದುಡ್ಡಿಸ್ಕೊಳ್ತಾ ಇದ್ರು ಎಲ್ಲರಿಗೂ ಗೊತ್ತಿದೆ. ಈಗ ನಮಗೊಳಗೆ ಆಗಿದೆ, ಪೊಲೀಸ್ನವರ ಕಲೆಕ್ಷನ್ ಇಲ್ಲ ಅಷ್ಟೇ. ಸರ್, ಮುಂಚೆ ಎಲ್ಲ ಇಲ್ಲಿ ಫುಟ್ಪಾತ್ ಅಲ್ಲಿ ಜಾಗನೇ ಇರಲಿಲ್ಲ ನಡೆಯೋದಕ್ಕೆ, ಇವಾಗ ಖಾಲಿ ಮಾಡಿಸಿದ್ದಾರೆ. ಸರ್ಕಾರದ ಡಿಸಿಷನ್ ಬಗ್ಗೆ ಏನು ಹೇಳ್ತೀರಾ? ಇಟ್ಸ್ ವೆರಿ ಗುಡ್, ರಿಯಲಿ ನೈಸ್. ತುಂಬ ಚೆನ್ನಾಗಿದೆ, ಪಬ್ಲಿಕ್ ತುಂಬ ಸೌಕರ್ಯ ಅನುಕೂಲ ಆಗಿದೆ. ಸ್ಟ್ರೀಟ್ ಸೆಲ್ಲರ್ಸ್ ಏನ್ ಇರ್ತಾರಲ್ವಾ, ಇವಾಗ ಅವ್ರಿಗೆ ಹೊಟ್ಟೆ ಹೊಡೆದಂಗೆ ಆಗುತ್ತೆ ಅಷ್ಟೇ. ಅವರು ಇದ್ರ ಮೇಲೇನೆ ಬಾಳ್ತಿದ್ರು, ಇದ್ರ ಮೇಲೇನೆ ಹೊಟ್ಟೆ ಪಾಡೆಲ್ಲ ನಡೀತಿತ್ತು. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಮಲ್ಲೇಶ್ವರಂ ಎಲ್ಲರೂ ಶಾಪಿಂಗ್ ಮಾಡೋದಕ್ಕೆ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಜಾಗ, ಯಾವಾಗಲೂ ಕೂಡ ಜನಜಂಗುಳಿಯಿಂದ ಗಿಜಿಗುಡುವಂತಹ ಒಂದು ಫೇಮಸ್ ಏರಿಯಾ ನಮ್ಮ ಬೆಂಗಳೂರಲ್ಲಿ. ಸೊ ಮಲ್ಲೇಶ್ವರಂಗೆ ನಾವು ಇಷ್ಟು ದಿನ ಬಂದರೆ ಒಂಥರ ಕಾಣಿಸ್ತಾ ಇತ್ತು, ಇನ್ನು ಮುಂದೆ ಮಲ್ಲೇಶ್ವರಂನ ಚಿತ್ರಣವೇ ಬದಲಾಗಿ ಹೋಗಿದೆ. ಸೊ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಲ್ಲೇಶ್ವರಂನಲ್ಲಿ ಫುಟ್ಪಾತ್ ತೆರವನ್ನು ಮಾಡಿದ್ದಾರೆ, ಫುಟ್ಪಾತ್ ಒತ್ತುವರಿ ತೆರವನ್ನು ಮಾಡಿದ್ದಾರೆ. ಸೊ ಅವಾಗಿದ್ದಂತಹ ಮಲ್ಲೇಶ್ವರಂಗೂ ಇವಾಗಿರುವಂತಹ ಮಲ್ಲೇಶ್ವರಂಗೂ ಏನು ಡಿಫ್ರೆನ್ಸು? ಸೊ ಇದನ್ನು ನೋಡೋಣ, ಮಲ್ಲೇಶ್ವರಂ ಹೇಗೆ ಕಾಣಿಸ್ತಾ ಇದೆ, ಈ ಫುಟ್ಪಾತ್ ಒತ್ತುವರಿ ತೆರವನ್ನು ಮಾಡಾದ್ಮೇಲೆ ಹೇಗೆ ಅನ್ನಿಸ್ತಾ ಇದೆ ಅಂತ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ನಾನು ಮಲ್ಲೇಶ್ವರಂಗೆ ಬಂದಿದ್ದೀನಿ. ಸೊ ಇದು ಮಲ್ಲೇಶ್ವರಂನ ಮೇನ್ ರೋಡು, ಅಂದರೆ ಸಂಪಿಗೆ ರೋಡು, ಏನು 8th ಕ್ರಾಸು 18th ಕ್ರಾಸು ಎಲ್ಲ ಇದೆಯಲ್ಲ ಆ ರೋಡು. ಯಾವಾಗ್ಲೂ ಕೂಡ ಇಲ್ಲಿ ಶಾಪಿಂಗ್ ಅಂತಾನೆ ಜನರು ಜಾಸ್ತಿ ಬರ್ತಾರೆ. ನಗರದಲ್ಲಿ ಇರುವಂತಹ ಫೇಮಸ್ ಏರಿಯಾಗಳ ಪೈಕಿ ಮಲ್ಲೇಶ್ವರಂ ಕೂಡ ಒಂದು. ಸೊ ಈ ಮಲ್ಲೇಶ್ವರಂ ಈಗ ಸಾಕಷ್ಟು ಬದಲಾಗಿ ಹೋಗಿದೆ. ನಾವು ಇಷ್ಟಿನ ತನಕ ಮಲ್ಲೇಶ್ವರಂಗೆ ಬಂದರೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಯಾಕಂದರೆ ಫುಟ್ಪಾತ್ಗಳ ಮೇಲೆಲ್ಲ ಅಂಗಡಿಗಳನ್ನು ಇಟ್ಟಿರ್ತಿದ್ರು, ಬಟ್ಟೆ ಅಂಗಡಿ ಅಥವಾ ಕಾಸ್ಮೆಟಿಕ್ಸು, ಸ್ಲಿಪ್ಪರ್ಸು, ಮನೆಗೆ ಬೇಕಾದಂತಹ ಒಂದಷ್ಟು ಐಟಮ್ಸ್ಗಳು, ಹೀಗೆ ಏನಾದ್ರೂ ತಿನ್ನೋ ಅಂಥ ಐಟಮ್ಸ್ಗಳು, ಈ ಥರದ ಎಲ್ಲವನ್ನ ಇಟ್ಕೊಂಡು ವ್ಯಾಪಾರ ವಹಿವಾಟನ್ನು ಮಾಡ್ತಾಯಿದ್ರು. ಆದರೆ ಈಗ ಹೀಗೆ ಫುಟ್ಪಾತಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡುವಂಥವ್ರನ್ನ ಜಾಗ ಖಾಲಿ ಮಾಡಿಸಿದ್ದಾರೆ. ಅಂದರೆ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಯಾರು ವ್ಯಾಪಾರವನ್ನು ಮಾಡ್ತಾಯಿದ್ರು ಅವರನ್ನು ಈಗಾಗಲೇ ತೆರವು ಮಾಡಿಸಿ ಈ ಫುಟ್ಪಾತನ್ನು ಕ್ಲಿಯರ್ ಮಾಡಿಸಿದ್ದಾರೆ. ಇವತ್ತು ಭಾನುವಾರ, ವೀಕೆಂಡ್ ಅಂದರೆ ಸಾಕು, ಮಲ್ಲೇಶ್ವರಂಲಿ ಯೂಶಲಾಗಿ ಈವ್ನಿಂಗ್ ಟೈಮು, ಡೇ ಟೈಮು ಕೂಡ ಯಾವಾಗಲೂ ಸಾಕಷ್ಟು ಜನರು ಇರ್ತಾ ಇದ್ರು. ಅದರಲ್ಲೂ ಶನಿವಾರ ಭಾನುವಾರ ಬಂತು ಅಂದರೆ ಸಾಕು, ಮಲ್ಲೇಶ್ವರಮ್ಮು ಕಾಲಿಡೋದಕ್ಕೂ ಕೂಡ ಜಾಗ ಇರ್ತಿರ್ಲಿಲ್ಲ ಫುಟ್ಪಾತ್ನಲ್ಲಿ. ಅಷ್ಟರ ಮಟ್ಟಿಗೆ ಅಂಗಡಿಗಳು ಇಲ್ಲಿ ಇರ್ತಾ ಇತ್ತು. ಆದರೆ ಈ ಫುಟ್ಪಾತ್ ತೆರವು ಆದಮೇಲೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಅಂದರೆ ಫುಟ್ಪಾತ್ ಒತ್ತುವರಿ ತೆರವು ಮಾಡಾದ್ಮೇಲೆ ಫುಲ್ ಫ್ರೀ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಖಾಲಿಯಾಗಿದೆ ಅಂತಂದರೆ, ಫುಟ್ಪಾತ್ ಮೇಲೆ ಯಾವುದೇ ರೀತಿಯಾದಂತಹ ಅಂಗಡಿಗಳು ಇಲ್ಲ. ಏನು ಈ ಶಾಪ್ಗಳಿದೆ ಆ ಶಾಪ್ಗಳು ಬಿಟ್ಟು ಫುಟ್ಪಾತ್ ಮೇಲೂ ಕೂಡ ಅಂಗಡಿಗಳನ್ನು ಹಾಕೊಳ್ತಾ ಇದ್ರು. ಸೊ ಇವಾಗ ಅದನ್ನೆಲ್ಲ ಖಾಲಿ ಮಾಡಿಸಾದ್ಮೇಲೆ ಜನರು, ಪಾದಾಚಾರಿಯವರು ಅಂದರೆ ಜನರು ಫುಟ್ಪಾತ್ ಮೇಲೆ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಸೊ ಈಗ ಕೃಷ್ಣ ಬೈರೇಗೌಡರು ಸಚಿವರಾಗಿ ಬಂದ ನಂತರ ಬೆಂಗಳೂರನ್ನು ಒಂದಷ್ಟು ಬದಲಾವಣೆ ಮಾಡಬೇಕು, ಒಂದಷ್ಟು ಚೇಂಜಸನ್ನು ಮಾಡಬೇಕು ಅಂತ ಹೇಳಿ ಈ ಡಿಸಿಷನ್ನ ತಗೊಂಡು ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿರೋರನ್ನ ಖಾಲಿ ಮಾಡಿಸಿದ್ದಾರೆ. ಈ ಹಿಂದೆ ಅವರು ಕಂದಾಯ ಸಚಿವರಾಗಿದ್ದಾಗ್ಲೂ ಕೂಡ ಅದೇ ರೀತಿಯ ಕೆಲಸಗಳನ್ನು ಮಾಡ್ತಾಯಿದ್ರು. ಅಂದರೆ ಫುಟ್ಪಾತ್ ಒತ್ತುವರಿ ಕೆಲಸ ಅಲ್ಲ, ಅದ್ರ ಬದಲಾಗಿ ಕಂದಾಯ ಇಲಾಖೆಗೆ ಏನು ಸಂಬಂಧಪಟ್ಟಿದ್ದ ಕೆಲಸಗಳಿರುತ್ತೆ ಅದನ್ನು ಆ್ಯಕ್ಟಿವ್ ಆಗಿ ಮಾಡ್ತಾಯಿದ್ರು. ಈಗ ನಗರಾಭಿವೃದ್ಧಿ ಸಚಿವರು ಆದಮೇಲೆ ಕೂಡ ಬೆಂಗಳೂರನ್ನ ಒಂದಷ್ಟು ಬದಲಾವಣೆ ಮಾಡಬೇಕು ಅಂತ ಹೇಳಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಕೂಡ ಬೆಂಗಳೂರಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅಂದರೆ ಈ ಕೆಲಸ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಮುಖ್ಯ ಕಾರಣವೂ ಕೂಡ ಇದೆ. ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಈ ಪಾದಾಚಾರಿ ಮಾರ್ಗ ಏನಿದೆ, ಫುಟ್ಪಾತ್ ರೋಡ್ ಏನಿದೆ, ಅದು ಸಾರ್ವಜನಿಕರಿಗೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳಲ್ಲಿ ಅದು ಕೂಡ ಒಂದು. ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡೋದು ತಪ್ಪಲ್ಲ, ಆದರೆ ಜನರಿಗೆ ಓಡಾಡೋದಕ್ಕೆ ಅವಕಾಶವನ್ನು ಕೊಡಬೇಕು, ಜಾಗವನ್ನು ಕೊಡಬೇಕು, ಅವ್ರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ವ್ಯಾಪಾರವನ್ನು ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಏನು ಆರ್ಡರ್ ಇರುವಂಥದ್ದು. ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ, ಅಂದರೆ ಜೂನ್ ತಿಂಗಳಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಅಪ್ಪ ಮಗ ಇಬ್ಬರೂ ನಡ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ. ಯಾಕಂದರೆ 5 ವರ್ಷದ ಬಾಲಕ ಅವನು ಸ್ಕೂಲ್ಗೆ ಹೋಗ್ತಾ ಇರ್ತಾನೆ ತನ್ನ ತಂದೆಯ ಜೊತೆ. ಆದರೆ ಫುಟ್ಪಾತಲ್ಲಿ ಜಾಗ ಇರೋದಿಲ್ಲ, ಹಾಗಾಗಿ ರೋಡಲ್ಲೇ, ಅಂದರೆ ಫುಟ್ಪಾತ್ ರೋಡು ಸೈಡಲ್ಲೇ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಹಿಂದೆಯಿಂದ ಒಂದು ಟ್ಯಾಂಕರ್ ಬಂದು ಅವನಿಗೆ ಡಿಕ್ಕಿ ಹೊಡೆದ್ಬಿಡುತ್ತೆ. ಅವನು ಸ್ಥಳದಲ್ಲೇ ಸಾವನ್ನಪ್ತಾನೆ. ಆಗ ಅವರ ತಂದೆ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ತನಕ ತೆಗೆದುಕೊಂಡು ಹೋಗ್ತಾರೆ. ಆಗ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ನೀಡುತ್ತೆ. ಏನು ಅಂತ ಹೇಳಿದ್ರೆ,
ಜನರಿಗೆ ಫುಟ್ಪಾತ್ ಅನ್ನೋದು ಕೂಡ ಮೂಲಭೂತ ಸೌಲಭ್ಯಗಳಲ್ಲಿ ಒಂದು. ಕೆಲಸ ಮಾಡುವಂಥವ್ರು ಅಂದರೆ ವ್ಯಾಪಾರ ಮಾಡುವಂಥವ್ರು ವ್ಯಾಪಾರವನ್ನು ಮಾಡಲಿ, ಅದರಿಂದ ಜನರಿಗೆ ಸಮಸ್ಯೆ ಆಗಬಾರದು. ಸೊ ನಗರಗಳಲ್ಲಿ ಎಲ್ಲಿ ಫುಟ್ಪಾತ್ಗಳ ಒತ್ತುವರಿ ಆಗಿರುತ್ತೆ ಅದೆಲ್ಲದನ್ನು ಕೂಡ ತೆರವುಗೊಳಿಸಬೇಕಾಗಿರುವಂಥದ್ದು ಆಯಾ ರಾಜ್ಯಗಳ ಆಯಾ ನಗರಗಳ ಸ್ಥಳೀಯ ಆಡಳಿತ ವ್ಯವಸ್ಥೆ ಏನಿರುತ್ತೆ ಅವರಿಗೆ ಸಂಬಂಧಪಟ್ಟಿತ್ತು. ಈ ನಿಟ್ಟಿನಲ್ಲಿ ಸಿಟಿಯಲ್ಲಿ ನಗರಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ನ ಕೂಡ ಪಾಸ್ ಮಾಡುತ್ತೆ. ಅದಾದಮೇಲೆ ಈ ಒಂದು ಕೆಲಸಗಳು ಕಂಟಿನ್ಯೂ ಆಗುತ್ತೆ. ಅಂದರೆ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿರೋದನ್ನ ತೆರವು ಮಾಡಿಸೋದು, ಕ್ಲಿಯರ್ ಮಾಡಿಸೋದು, ಹೀಗೆಲ್ಲವೂ ಕೂಡ ಕೆಲಸ ಮುಂದುವರಿಯುತ್ತೆ. ಅದರ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಲ್ಲಿ ಈ ಒಂದು ಕಾರ್ಯಾಚರಣೆ ಆರಂಭ ಆಗಿದೆ. ಅಂದರೆ ಸ್ವಲ್ಪ ದಿನಗಳ ಹಿಂದೆ ಫುಟ್ಪಾತನ್ನು ತೆರವುಗೊಳಿಸೋದಕ್ಕೆ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸೊ ಒಂದು ವರ್ಷದಲ್ಲಿ ಎಷ್ಟು ಪ್ರಕರಣಗಳು ಈ ಥರ ಆಗ್ತಾ ಇತ್ತು, ಆಕ್ಸಿಡೆಂಟ್ಗಳು ಆಗ್ತಾ ಇತ್ತು, ಅಥವಾ ಎಷ್ಟು ಜನರಿಗೆ ಗಾಯಗಳಾಗ್ತಾ ಇತ್ತು, ಈ ಥರದ್ದೆಲ್ಲ ನೋಡೋದಾದರೆ 3 ವರ್ಷದಿಂದ ಇಲ್ಲಿಯವರೆಗೆ ನಮ್ಮ ಬೆಂಗಳೂರಲ್ಲಿ 3 ವರ್ಷದಿಂದ 931 ಪಾದಾಚಾರಿಗಳು ಆಕ್ಸಿಡೆಂಟ್ಗಳಿಂದ ಡೆತ್ ಆಗಿದ್ದಾರೆ. ಅಂದರೆ ಪಾದಾಚಾರಿ ಮಾರ್ಗ ಇಲ್ಲದೆ ಹೀಗೆ ರೋಡಲ್ಲಿ ಓಡಾಡ್ತಾರಲ್ಲ, ಇಂಥ ಆಕ್ಸಿಡೆಂಟ್ ಕೇಸ್ಗಳು 3 ವರ್ಷದಲ್ಲಿ 931 ಆಗಿದೆ. 3800 ಸಿವಿಯರ್ ಇಂಜುರಿಗಳಾಗಿದೆ, 3500 ಮೈನರ್ ಇಂಜುರಿಗಳಾಗಿದೆ. ಸೊ ಹೀಗಾಗಿ ಪ್ರಾಣವನ್ನು ಕಳೆದುಕೊಳ್ತಾರೆ. ಜನರಿಗೆ ಓಡಾಡೋಕ್ಕೆ ಜಾಗ ಇಲ್ಲ. ರೋಡ್ ಇರೋದೇನಕ್ಕೆ ವೆಹಿಕಲ್ ಓಡಾಡಲಿ ಅಂತ, ಫುಟ್ಪಾತ್ ಇರೋದೇನಕ್ಕೆ ಜನರು ಓಡಾಡಲಿ ಅಂತ. ಅಂತಹ ಜಾಗದಲ್ಲಿ ಅಂಗಡಿಗಳನ್ನು ಹಾಕಿದ್ರೆ ಜನರಿಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನ ತೆರವುಗೊಳಿಸ್ಬೇಕು ಅಂತ ನಮ್ಮ ಬೆಂಗಳೂರಲ್ಲಿ ಈಗಾಗಲೇ ತೆರವು ಆಗಿರುವಂಥದ್ದು 1581 ಕಡೆಗಳಲ್ಲಿ ಈ ಅಂಗಡಿ ಮುಂದ್ಗಡೆ ಮೆಟ್ಲು ಮತ್ತು ರ್ಯಾಂಪು ಅದ್ರ ಮೇಲೆಲ್ಲ ಒಂದಷ್ಟು ಐಟಮ್ಸ್ಗಳನ್ನು ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ, ಅದನ್ನು ತೆರವುಗೊಳಿಸಿದ್ದಾರೆ. 1800 ಕಡೆ ಅಂಗಡಿ ಮುಂದೆ ಕೊಂಡು ಐಟಮ್ಸ್ನ ಇಟ್ಕೊಂಡು ಮಾಡ್ತಾ ಇರ್ತಾರಲ್ಲ ಅದನ್ನು ತೆರವುಗೊಳಿಸಿದ್ದಾರೆ. 2200 ಕಡೆ ಬೇರೆ ಬೇರೆ ಒತ್ತುವರಿ, ಅಂದರೆ ಈ ಎಕ್ಸಾಂಪಲ್ ಇವಾಗ ಅಂಗಡಿ ಮುಂದೆ ಇರೋ ನೇಮ್ ಬೋರ್ಡು ಆ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ. ಸೊ ಹೀಗೆ ಒತ್ತುವರಿಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ 15,000 ಕಿಲೋಮೀಟರ್ ಫುಟ್ಪಾತ್ ಇದೆ. ಆ ಫುಟ್ಪಾತ್ ಮೇಲೆ ಜನರು ಐಟಮ್ಸ್ಗಳನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅದ್ರ ಪೈಕಿ ಈಗ ಸರ್ಕಾರ ತೆರವುಗೊಳಿಸ್ಬೇಕು ಅಂತ ಇರೋದು 1500 ಕಿಲೋಮೀಟರ್ ಅಷ್ಟೇ. ಯಾಕಂದರೆ ಎಲ್ಲಿ ಇಂಪಾರ್ಟೆಂಟ್ ಅಂತ ಜಾಗಗಳು ಇರುತ್ತೆ, ಎಲ್ಲಿ ತುಂಬ ಜನಗಳಿಗೆ ಸಮಸ್ಯೆ ಆಗ್ತಾ ಇರುತ್ತೆ, ಜನರು ಇನ್ನೇನು ಆ ರೋಡಲ್ಲಿ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಲೊಕೇಶನ್ನ ಐಡೆಂಟಿಫೈ ಮಾಡಿ ತೆರವುಗೊಳಿಸ್ತಾ ಇರುವಂಥದ್ದು. ಇರುವಂತಹ 15,000 ಕಿಲೋಮೀಟರ್ನು ಕೂಡ 15,000 ಕಿಲೋಮೀಟರ್ನು ಕೂಡ ಇವರೇನು ಒತ್ತುವರಿಯನ್ನು ಮಾಡ್ತಾ ಇಲ್ಲ. ಸೊ ಇವಾಗ ನೀವು ಕೇಳಬಹುದು, ಸರ್ಕಾರ ಏನೋ ಈ ಒತ್ತುವರಿಯನ್ನು ತೆರವನ್ನು ಮಾಡ್ತಾ ಇದೆ, ಆದರೆ ಎಷ್ಟೊಂದು ಜನ ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೆ, ಅವರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಸರ್ಕಾರ ಏನು ಮಾಡ್ತಾ ಇದೆ, ಬೇರೆ ಒಂದು ಆಲ್ಟರ್ನೇಟಿವ್ ಆಪ್ಷನನ್ನು ಅವರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ಬೀದಿ ಬದಿ ವ್ಯಾಪಾರಿಗಳ ಸಂಘದವರ ಜೊತೆ ಸಭೆಯನ್ನು ಕೂಡ ಮಾಡಿದೆ. ಆ ಸಭೆ ಮಾಡಿ ಬೀದಿ ಬದಿ ವ್ಯಾಪಾರಿಗಳು ಯಾರು ಇರ್ತಾರೆ ಅವ್ರಿಗೊಂದು ID ಕಾರ್ಡ್ನ ಕೊಡುವಂಥದ್ದು, ಅದ್ರ ಜೊತೆಗೆ ಪರ್ಯಾಯವಾಗಿ ಬೇರೆ ಕಡೆ ಜಾಗವನ್ನು ಕಲ್ಪಿಸುವಂಥದ್ದು, ಈ ಥರ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ವ್ಯಾಪಾರಿಗಳು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಇವಾಗ ಕೆಲಸ ಇರಲ್ಲ, ದುಡ್ಡಿರಲ್ಲ, ವ್ಯಾಪಾರ ಇರಲ್ಲ. ಹೌದು, ಅದನ್ನು ಒಪ್ಕೋಬೇಕು. ಅದನ್ನು ಮೀರಿ ಈಗೇನಾದ್ರು ಆಕ್ಸಿಡೆಂಟ್ಗಳಾಗ್ಬಿಟ್ರೆ ಅಥವಾ ಡೆತ್ ಆಗಿಬಿಟ್ರೆ ಅವರ ಜೀವಕ್ಕೆ ಯಾರು ಹೊಣೆ ಆಗ್ತಾರೆ? ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಜೊತೆಗೆ ಪಾದಚಾರಿ ಮಾರ್ಗ ಇರೋದೇ ಜನರಿಗೆ ಓಡಾಡೋದಕ್ಕೋಸ್ಕರ ಇರುವಂಥದ್ದು. ಹಾಗಾಗಿ ಇವ್ರು ಯಾರು ಇರ್ತಾರೆ ವ್ಯಾಪಾರಿಗಳು, ಅವ್ರಿಗೆ ಬೇರೆ ಆಲ್ಟರ್ನೇಟಿವ್ ಆಪ್ಷನನ್ನು ಕೊಟ್ಟು ಇವಾಗ ಫುಟ್ಪಾತ್ ತೆರವನ್ನು ಕೂಡ ಮಾಡ್ತಾ ಇದೆ ಸರ್ಕಾರ. ಸೊ ಈಗ ಮಲ್ಲೇಶ್ವರಂ ಎಲ್ಲ ಫುಲ್ ಖಾಲಿ ಇದೆ. ಇವತ್ತು ಸಂಡೇ ಬಂದ್ರೂ ಕೂಡ ಆರಾಮಾಗಿ ಫುಟ್ಪಾತ್ ಎಲ್ಲ ಖಾಲಿ ಇರೋದ್ರಿಂದ ಜನರು ಓಡಾಡ್ತಾ ಇದ್ದಾರೆ. ಈ ಹಿಂದೆ ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲೆಲ್ಲ ಫುಲ್ ಅಂಗಡಿ ರಾಶಿ ಅಂಗಡಿಗಳನ್ನು ಹಾಕ್ತಾ ಇದ್ರು, ಓಡಾಡೋದಕ್ಕೆ ಕೂಡ ಜಾಗ ಆಗ್ತಿರ್ಲಿಲ್ಲ, ಹಂಗಿತ್ತು. ಸೊ ಮಲ್ಲೇಶ್ವರಂ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಥರ ಕೆಲಸವನ್ನು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಜನರು ಏನು ಹೇಳ್ತಾರೆ, ಮಲ್ಲೇಶ್ವರಂನಲ್ಲಿ ಇರುವಂಥವ್ರು, ನಮ್ಮ ಬೆಂಗಳೂರಿಗರು, ಅವ್ರನ್ನ ಮಾತಾಡ್ಸೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ, ಯಾರಾದರೂ ಜನರು ಸಿಕ್ಕಿದ್ರೆ ಅವ್ರನ್ನ ಮಾತಾಡ್ಸೋಣ. ನೀವೇ ನೋಡ್ತಾ ಇದ್ದೀರಲ್ಲ, ಇಟ್ ಈಸ್ ವೆರಿ ಗುಡ್, ಚೆನ್ನಾಗಿದೆ. ಬಟ್ ಎಷ್ಟು ದಿವಸ ಕಾಪಾಡ್ತಾರೆ ಅದು ಮುಖ್ಯ. ಅರ್ಥ ಆಯ್ತಾ? ಯಾಕಿತ್ತು ಅನ್ನೋದು ಗೊತ್ತಿದೆ. ಯಾರು ಕುಡ್ಕೊಳ್ತಾ ಇದ್ರು, ಯಾರು ದುಡ್ಡಿಸ್ಕೊಳ್ತಾ ಇದ್ರು ಎಲ್ಲರಿಗೂ ಗೊತ್ತಿದೆ. ಈಗ ನಮಗೊಳಗಾಗಿದೆ, ಪೊಲೀಸ್ನವರೇ ಕಲೆಕ್ಷನ್ ಇಲ್ಲ ಅಷ್ಟೇ. ಸೊ ಇವಾಗ ಇದನ್ನ ಮಾಡಿರೋದು
ಬೆಟರ್ ಅಂತ ಅನ್ಸುತ್ತೆ. ಬೇಕಿತ್ತು, ವರ್ಷಾನುಗಟ್ಲಿಂದನೇ ಬೇಕಿತ್ತು ಇದು, ಅರ್ಥ ಆಯ್ತಾ? ಕಾಸ್ಗೋಸ್ಕರ ಅಧಿಕಾರಿಗಳು ಕಾಸು ತಿಂದು ಇದೆಲ್ಲ ಬಿಟ್ಟಿದ್ರು ಅಷ್ಟೇ. ಅದು ಬ್ರಹ್ಮಾಂಡವಾಗಿ ಬೆಳೀತು. ಇವಾಗ ಇದು ಇಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಈಗ ನೋಡು, ಅಲ್ಲೆಲ್ಲ ಕಡೆ ಇರೋದು ಮಧ್ಯದಲ್ಲಿ ಲೇಡೀಸ್ ಇದ್ರು, ಈ ಸ್ವಲ್ಪ ತಗೊಳ್ಬಿಟ್ರೆ ಹಿಂಗೆ ನೋಡೋರು, ಹೆಂಗೆ ಹೋಗೋದು? ನಾವು ರೋಡಲ್ಲಿ ಓಡಾಡ್ತಾ ಇದ್ವಿ. ಹೇಗ್ ಅನ್ನಿಸ್ತಿದೆ ಮುಂಚೆ ನೋಡೋ ಮಲ್ಲೇಶ್ವರಂಗೂ ಇವಾಗಿರೋ ಮಲ್ಲೇಶ್ವರಂ? ಮಲ್ಲೇಶ್ವರಂ ಚೆನ್ನಾಗಿದೆ ಈಗ, ಆದ್ರೆ ಪಾಪ ಅವ್ರ ಜೀವನ ಬಂದು ಇವಾಗ ಎಲ್ಲ ವೆಂಡರ್ಸ್ ಇದ್ರಲ್ಲ, ಅವ್ರ ಜೀವನನೇ ನೋಡ್ಬೇಕು ಹೆಂಗೆ ಅಂತ. ಸೊ ಅದು ನಾವು ಕನ್ಸಿಡರ್ ಮಾಡ್ಬೇಕಲ್ಲ. ಅದರಿಂದ ಅದು ಒಂಥರ ಡ್ಯೂಯಲ್ ಆಗಿದೆ ನಮ್ಗೆ. ಓಕೆ, ಕ್ಲೀನ್ ಆಗಿದೆ, ನೀಟ್ ಆಗಿದೆ, ಅದೆಲ್ಲ ಚೆನ್ನಾಗಿದೆ ಒಂದ್ ಸೈಡು. ಬಟ್ ಇನ್ನೊಂದ್ ಸೈಡ್ ನಮ್ಗೆ ಅನ್ಸತ್ತೆ ಪಾಪ ಅವ್ರ ಜೀವನ ಅದಲ್ಲೇ ನಡೀತಾ ಇತ್ತು. ಸೊ ಅವ್ರಿಗೂ ನಮ್ಗೆ ಒಂಥರ ಏನ್ ಮಿಕ್ಸೆಡ್ ಫೀಲಿಂಗ್ ಅದು ಆಕ್ಚುಲಿ. ಸೊ ಎಲ್ಲರೂ ಇವಾಗ ನಾವು ಅಂಗಡಿಗೆ ಹೋಗಿ ತಗೊಳಕ್ಕೂ, ಆ ಫುಟ್ಪಾತ್ ಅಲ್ಲಿ ನಾವು ಚೂಡಿದಾರ್ ತಗೊಳಕ್ಕೂ ನೀವೇನ್ ಡಿಫ್ರೆನ್ಸ್ ನೋಡಿ. ಅವರು 1000 ಹೇಳಿದ್ರೆ ಅವ್ರು ಬಂದು 3000 ಹೇಳ್ತಾರೆ ಶೋರೂಮ್ಗೆ ಹೋಗಿ. ಯಪ್ಪ, ನಿಮ್ಗ್ ಶಾಪಿಂಗ್ ಮಾಡಕ್ ಕಷ್ಟ ಆಗುತ್ತೆ ಅಂತ ಹಿಂಗ್ ಹೇಳ್ಬಾರ್ದು ಮೇಡಮ್. ಇಲ್ಲ, ಶಾಪಿಂಗ್ ಹುಡುಗ ಸತ್ತಿದ್ದಕ್ಕೂ ಇದಕ್ಕೂ ನನ್ಗೇನೋ ಇದು ಅನ್ಸ್ತಾ ಇಲ್ಲ, ರಿಲೇಷನ್ ಇದೆ ಅಂತ ಅನ್ಸ್ತಾ ಇಲ್ಲ. ನಾವ್ ಇವಾಗ ಇಷ್ಟ ದಿವಸ ಅವರು ಇದ್ರು, ನಾವು ಇದ್ವಿ ಫುಟ್ಪಾತ್ ಅಲ್ಲಿ. ಸೊ ಆತರ ಒಂದು ಎಲ್ಲೋ ನಡೆದಿದ್ದು ಘಟನೆ. ಅದನ್ನ ಇಟ್ಕೊಂಡು ನೀವು ಫುಟ್ಪಾತ್ ಕ್ಲೀನ್ ಮಾಡ್ಬಿಟ್ಟು ಓಕೆ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಎಲ್ಲ ಚೆನ್ನಾಗಿದೆ, ಅದನ್ನ ನಾನು ಒಪ್ಕೊಂತೀನಿ. ಆದ್ರೆ ಅವ್ರದ್ದು ನೋಡ್ಬೇಕಲ್ಲ, ತುಂಬಾ ಜನ ಇದ್ರಲ್ಲ, ಅದನ್ನ ಜೀವನ ತಾನೇ ಅವ್ರದ್ದು. ಎಷ್ಟು ವರ್ಷದಿಂದ ಓಡಾಡ್ತಿದ್ರಿ ಮಲ್ಲೇಶ್ವರಂ? ಅಯ್ಯೋ, ನಾವೊಂದು 40 years ಆಯ್ತು ಎಲ್ಲ ಓಡಾಡ್ತಾನೆ ಇರ್ತೀವಿ. ಇವಾಗ ಏನ್ ಅನ್ಸುತ್ತೆ? ಈಗ ಪರವಾಗಿಲ್ಲಪ್ಪ, ಆರಾಮಾಗಿದೆ. ಅವಾಗೆಲ್ಲ ಏನ್ ಸಮಸ್ಯೆ ಆಗ್ತಿತ್ತು ನಿಮ್ಗೆ? ಅವಾಗ ಏನಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಎಸ್ಪೆಷಲಿ 8th ಕ್ರಾಸ್ ಇಂದ 6th ಕ್ರಾಸ್ ವರೆಗೂ ನಡೆಯಕ್ಕೆ ಆಗ್ತಿಲ್ಲ. 10th ಕ್ರಾಸ್ ತಗೊಳ್ಳಿ, 10th ಕ್ರಾಸ್ ನಡೆಯೋಕೆ ಆಗ್ತಿರ್ಲಿಲ್ಲ. ಈ ಕಡೆ ಆ ಕಡೆ ಅಂಗಡಿಗಳಿತ್ತು, ಬರೋದು ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ. ಕೆಳಗಡೆ ಹೋಗೋಣ ಅಂದ್ರೆ ಆಟೋನವ್ರು ಪಾರ್ಕ್ ಮಾಡ್ಬಿಟ್ಟಿರ್ತಾರೆ, ಕಾರ್ಗಳೆಲ್ಲ ಪಾರ್ಕ್ ಮಾಡಿರ್ತಾರೆ, ಕೆಳಗಡೆ ಹೋಗ್ಲಿಕ್ಕಾಗಲ್ಲ. ಸೆಂಟ್ರಲ್ ರೋಡ್ ನಲ್ಲಿ ಹೋಗ್ಲಿಕ್ಕಾಗತ್ತ? ಸರ್, ಮುಂಚೆ ಎಲ್ಲ ಇಲ್ಲಿ ಫುಟ್ಪಾತ್ ಅಲ್ಲಿ ಜಾಗನೇ ಇರ್ಲಿಲ್ಲ ನಡೆಯೋದಿಕ್ಕೆ, ಇವಾಗ ಖಾಲಿ ಮಾಡಿಸಿದ್ದಾರೆ. ಸರ್ಕಾರದ ಡಿಸಿಷನ್ ಬಗ್ಗೆ ಏನ್ ಹೇಳ್ತೀರಾ? ಇಟ್ಸ್ ವೆರಿ ಗುಡ್, ರಿಯಲಿ ನೈಸ್. ತುಂಬ ಚೆನ್ನಾಗಿದೆ. ಪಬ್ಲಿಕ್ ತುಂಬ ಸೌಕರ್ಯ ಇದೆ, ಅನುಕೂಲ ಇದೆ. ಸೊ ಈ ತರದ ಡೆವಲಪ್ಮೆಂಟ್ಸ್ ಬಗ್ಗೆ ನಾವು ಮಾತಾಡಿದಾಗ ಆಬ್ವಿಯಸ್ಲಿ ಪ್ರೋಸ್ ಮತ್ತೆ ಕಾನ್ಸ್ ಎರಡು ಇರುತ್ತೆ. ಬ್ರಾಡರ್ ಸ್ಕೇಲ್ ಅಲ್ಲಿ ಮಾತಾಡಿದ್ರೆ ಅಲ್ಟಿಮೇಟ್ಲಿ ಆಗಿರೋದು ಒಳ್ಳೇದೆ. ಬಿಕಾಸ್ ನಾನ್ ಲೈಕ್ 3-4 years ಬ್ಯಾಕ್ ಮಲ್ಲೇಶ್ವರಂ ಫಸ್ಟ್ ಟೈಮ್ ಬಂದಾಗ ಫುಟ್ಪಾತ್ ಮೇಲೆ ಲಿಟರಲಿ ನಡಿಬೇಕಾದ್ರೆ ಒಂದು 50 ಮೀಟರ್ ನಡೆದ್ರೆ ಮತ್ತೆ ರೋಡ್ ಮೇಲೆ ಹೋಗ್ಬೇಕು, ಇಳ್ಕೊಂಡು ಕ್ರಾಸ್ ಮಾಡಿ ಮತ್ತೆ ಹತ್ಬೇಕು. ಆ ತರ ಡಿಸ್ಟರ್ಬೆನ್ಸಸ್ ಎಲ್ಲ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ, ವಿಚ್ ಇಸ್ ಗುಡ್. ವೆಂಡರ್ಸ್ಗೆ ಆಫ್ಕೋರ್ಸ್ ಈ ತರ ಡೆವಲಪ್ಮೆಂಟ್ಸ್ ಬಂದಾಗ ಆಗೋದೆ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ಎನ್ಕ್ರೋಚ್ಮೆಂಟ್ ಅನ್ನೋದು ಇರುತ್ತೆ. ಆ ತರದ ಸ್ಕೇಲ್ ಅಲ್ಲಿ ನೋಡಿದಾಗ ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಫಾರ್ ದೆಮ್, ಬಟ್ ಅಲ್ಟಿಮೇಟ್ಲಿ ಫಾರ್ ಪಬ್ಲಿಕ್ಗೋಸ್ಕರ ಮಾಡಿರೋ ಒಂದು ಮೂವ್ ಇದು. ಇಟ್ ಹ್ಯಾಸ್ ಕಮ್ ಔಟ್ ಟು ಬಿ ರಿಯಲಿ ವರ್ಕಿಂಗ್. ನಾನು ಇರೋದು ವಿಜಯನಗರದಲ್ಲಿ. ಸೊ ವಿಜಯನಗರದಲ್ಲೂ ತುಂಬಾ ಎನ್ಕ್ರೋಚ್ಮೆಂಟ್ಸ್ ಇತ್ತು, ಅಲ್ಲೂ ಕ್ಲಿಯರ್ ಮಾಡಿದ್ದಾರೆ. ಸ್ಟ್ರೀಟ್ ಅಲ್ಲಿ ಮೇಜರ್ಲಿ ಇದ್ದಿದ್ದೆಲ್ಲ ಫುಡ್ ಟ್ರಕ್ಸೆ. ಕೆಲವೊಂದಿಷ್ಟು ಒಂದು ಶಾರ್ಟ್ ಟರ್ಮ್ ಅಲ್ಲಿ ಅದ್ರದ್ದು ಫೀಲ್ ಆಗುತ್ತೆ, ಲೈಕ್ ಇದು ಬೇಕಾಗಿತ್ತಾ, ಇದು ಮಾಡ್ಬೋದಿತ್ತಾ, ಹಂಗೂ ನಾವು ನಡ್ಕೊಂಡು ಹೋಗ್ತಿದ್ವಿ. ಹೆಂಗೂ ವಿವರ್ ಆಲ್ರೆಡಿ ಅಡ್ಜಸ್ಟ್ ಇಟ್. ಸಿ ದ ಸಿಸ್ಟಮ್ ಡಸಂಟ್ ವರ್ಕ್ ಆನ್ ಅಡ್ಜಸ್ಟ್ಮೆಂಟ್ಸ್, ಸಿಸ್ಟಮ್ ವರ್ಕ್ಸ್ ಆನ್ ರಿಫೈನ್ಮೆಂಟ್ಸ್. ಸೊ ನಾವು ರಿಫೈನ್ಮೆಂಟ್ ಶಾರ್ಟ್ ಟರ್ಮ್ಗೋಸ್ಕರ ನಾವು ಲಾಂಗ್ ಟರ್ಮ್ ಕಾಂಪ್ರಮೈಸ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಸೊ ಇಟ್ ಈಸ್ ಅ ಗುಡ್ ಮೂವ್ ನಾನು ಕೇಳಿದೆ. ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಹೇಳ್ತೀರಾ? ನನ್ಗೇನ್ ಹೇಳ್ಬೇಕಂದ್ರೆ ಆಕ್ಚುಲಿ ವೆಂಡರ್ಸ್ ರೀತಿ ನೋಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಅವ್ರಿಗೆ. ಅವ್ರದ್ದು ಲೈವ್ಲಿಹುಡ್ ಅಲ್ಲ ಅದು, ಬಟ್ ಪ್ರಾಬ್ಲಮ್ ಆಗುತ್ತೆ. ಬಟ್ ಎಲ್ಲ ನೋಡಿದ್ರೆ ಟ್ರಾಫಿಕ್ ಎಲ್ಲ ಬ್ಯಾಂಗ್ಳೂರಲ್ಲಿ ಮೇನ್ ಎಲ್ಲರೂ ಬಿಟ್ಟು ಹೋಗ್ತಿರೋದೇ ಟ್ರಾಫಿಕ್ ಸಲುವಾಗಿ. ಸ್ವಲ್ಪ ನೋಡಿದ್ರೆ ನೀವು ಟೆಕ್ ಪಾರ್ಕ್ ಶಿಫ್ಟ್ ಆಗೋ ಪ್ಲಾನ್ ಅಲ್ಲಿ ಇದೆ ಟ್ರಾಫಿಕ್ ಇಂದ. ಸೊ ಮೇ ಬಿ ದಿಸ್ ವಿಲ್ ಹೆಲ್ಪ್ ಬ್ಯಾಂಗ್ಳೂರ್ ಇನ್ ಲಾಂಗ್ ರನ್. ನಾನು ಡೈಲಿ ಇಲ್ಲೆಲ್ಲ ತಿರ್ಗಾಡ್ತಿರ್ತೀನಿ, ಎಲ್ಲ ಕಡೆ ಮಾರ್ಕೆಟ್ ಇರುತ್ತೆ. And I want to say that without a street seller, without a Malleshwaram is not a Malleshwaram at all. ಅಷ್ಟೇ. ಇವಾಗ ಇದನ್ನ ಕ್ಲಿಯರ್ ಮಾಡಿರೋದು ಹೇಗ್ ಅನ್ಸುತ್ತೆ? ಮುಂಚೆ ಏನೇನ್ ಸಮಸ್ಯೆಗಳು ಆಗ್ತಾ ಇತ್ತು? ಮುಂದೆ ಇಲ್ಲಿ ಜನರಿಗೆ ತಿರ್ಗಾಡಕ್ ಕಷ್ಟ ಆಗ್ತಿತ್ತು ಅವಾಗ. ಬಟ್ ಸ್ಟ್ರೀಟ್ ಸೆಲ್ಲರ್ಸ್ ಏನ್ ಇರ್ತಾರಲ್ವಾ, ಇವಾಗ ಅವ್ರಿಗೆ ಹೊಟ್ಟೆ ಹೊಡೆದಂಗ ಆಗುತ್ತೆ ಅಷ್ಟೇ. ಅವ್ರು ಇದ್ರ ಮೇಲೆನೆ ಬಾಳ್ತಿದ್ರು, ಇದ್ರ ಮೇಲೆನೆ ಹೊಟ್ಟೆ ಪಾಡೆಲ್ಲ ನಡೀತಿತ್ತು. ಬಟ್ ಅವ್ರಿಗೆ ಇವಾಗ ತೊಂದರೆ ಆಗ್ತಿದೆ ಅಷ್ಟೇ, ಮತ್ತೇನು. ಸೊ ಅವ್ರಿಗೆ ತೊಂದರೆ ಆದ್ರೆ ಸರ್ಕಾರ ಏನ್ ಮಾಡ್ಬೇಕಂತ ಅನ್ಸುತ್ತೆ? ಬೇರೆ ಕಡೆ ಆಲ್ಟರ್ನೇಟಿವ್ ಮಾಡ್ಕೊಟ್ರೆ ಬೆಸ್ಟ್ ಅಂತನಾ? ಆಲ್ಟರ್ನೇಟಿವ್ ಮಾಡ್ಬೋದು. ಇದ್ರ ಹಿಂದ್ಗಡೆ ಕ್ರಾಸ್ ಎಲ್ಲ ಖಾಲಿ ಇದೆ. ಇಫ್ ಬೇಡ ಅಂದ್ರೆ ಮಲ್ಲೇಶ್ವರಂ ಗಾರ್ಡನ್ ಇದೆ, ಅಲ್ಲಿ ಏನಾದ್ರು ಒಂಥರ ಮೇಳ ತರ ಮಾಡ್ಬಿಟ್ಟು ಮಿನಿಮಮ್ ಪರ್ಸನ್ಗೆ ಎಂಟ್ರಿ ಮಾಡೋದು, ಎಕ್ಸಿಟ್ ಮಾಡೋದು, ಆ ರೀತಿ ಮಾಡಿದ್ರು ದೇ ಕ್ಯಾನ್ ಟೇಕ್ ಎನಿ ಅದರ್ ಇನಿಷಿಯೇಟಿವ್ ಆಲ್ಸೋ. ನನ್ನ ಫ್ರೆಂಡ್ಸ್ ಮೀಟ್ ಆಗಿ ಬರ್ತಿರ್ತೀನಿ. ನನ್ನ ಕಸಿನ್ಸ್ ಮುಂಚೆ ಇಲ್ಲೇ ಸ್ಟೇ ಆಗ್ತಿದ್ರು. ಸೊ ಇಟ್ಸ್ ವೆರಿ ಗುಡ್ ಪ್ಲೇಸ್. ನಂಗೆ ತುಂಬಾ ಇಷ್ಟ ಮಲ್ಲೇಶ್ವರಂ. ಕಾಮ್ ಏರಿಯಾ, ಮಸ್ತ್ ಚೆನ್ನಾಗಿರುತ್ತೆ. ಇವಾಗ ಓಡಾಡುವಷ್ಟು ಫ್ರೀ ಆಗಿ ಮುಂಚೆ ಓಡಾಡಕ್ ಆಗ್ತದೆ? ಡೆಫಿನೆಟ್ಲಿ ಇಲ್ಲ. ಎಲ್ಲಾ ಕಡೆ ಕ್ರೌಡ್ ಇರ್ತಿತ್ತು ತುಂಬಾ. ಅಲ್ಲಿ ಇಲ್ಲಿ ಶಾಪ್ಸ್ ಅದು ಇದು
ಒಂದು ಓಲಾ ಬುಕ್ ಮಾಡ್ಬೇಕು ಹೋದ್ರೂ ತುಂಬಾ ಸ್ಟ್ರಗಲ್ ಮಾಡ್ತಿದ್ವಿ, ಬಟ್ ಇವಾಗ ಸ್ವಲ್ಪ ಫ್ರೀ ಆಗಿ ಓಡಾಡಕ್ಕಾಗುತ್ತೆ, ಚೆನ್ನಾಗಿ ಅನ್ಸುತ್ತೆ. ಸೊ ಇದು ಮಲ್ಲೇಶ್ವರಂನ ಚಿತ್ರಣ. ಮಲ್ಲೇಶ್ವರಂ ಇವಾಗ ಕಂಪ್ಲೀಟ್ ಆಗಿ ಬದಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು, ಸರ್ಕಾರದ ನಿರ್ಧಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.